ವಜ್ರಕಲ್ಪಂ ತ್ರಿನಯನಂ ಸರ್ವಶತ್ರುನಿಷೂದನಂ ದ್ವಾತ್ರಿಂಶದಾಯುಧೋಪೇತಂ ಧ್ಯಾಯೇತ್ವಾಂ ಮನ್ಯುರೂಪಿಣಂ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವ ಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಜ್ಞಾನಗಮ್ಯ ವಾಹಿನಿಯು ಪ್ರತಿ ಭಾನುವಾರವೂ ನಮ್ಮನ್ನು ಒಂದೊಂದು ತೀರ್ಥಕ್ಷೇತ್ರಗಳಿಗೆ ನಂದಿತ, ಉಡುಪಿ ಇವರ ಸಹಯೋಗದೊಂದಿಗೆ ಕರೆದುಕೊಂಡು ಹೋಗ್ತಾ ಇದೆ. ಈ ಭಾನುವಾರ ನಾವೆಲ್ಲರೂ ಕೂಡ ಮಹಾಬಲೇಶ್ವರ ಎಂಬುದಾಗಿ ಕರೆಸಿಕೊಂಡಂತಹ ಆತ್ಮಲಿಂಗ ಎಂಬುದಾಗಿ ಪ್ರಸಿದ್ಧವಾಗಿರುವಂತಹ ಗೋಕರ್ಣ ಕ್ಷೇತ್ರವನ್ನು ಸಂದರ್ಶಿಸೋಣ. ವಾದಿರಾಜರ ತೀರ್ಥಕ್ಷೇತ್ರ ವರ್ಣನೆಗೆ ಅನುಗುಣವಾಗಿ ಇವತ್ತಿನ ದಿನ ನಾವು ಗೋಕರ್ಣ ಕ್ಷೇತ್ರವನ್ನು ಸಂದರ್ಶನ ಮಾಡ್ತಾ ಇದ್ದೇವೆ. ಗೋಕರ್ಣದ ಕುರಿತಾಗಿ ಹಲವಾರು ಪುರಾಣಗಳಲ್ಲಿ ಹಲವು ರೀತಿಯಾದ ಕಥೆಗಳನ್ನು, ಕಥಾನಕಗಳನ್ನು ನಾವು ಕೇಳುತ್ತೇವೆ. ಇದು ಪರಶುರಾಮ ಕ್ಷೇತ್ರಗಳ 7 ಮೋಕ್ಷದಾಯಕವಾಗಿರುವಂಥ ಕ್ಷೇತ್ರಗಳ ವರ್ಣನೆಯಲ್ಲಿ ಇದೂ ಕೂಡ ಒಂದಾಗಿದೆ. ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಸೀಚ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮುಕಾಂಬಾ ಸಪ್ತೈತೆ ಮೋಕ್ಷದಾಯಕಾ ಅಂತ ಹೇಳಿದ ಹಾಗೆ ಈ 7 ಮೋಕ್ಷದಾಯಕವಾದ ಪರಶುರಾಮ ಕ್ಷೇತ್ರಗಳಲ್ಲಿ ಗೋಕರ್ಣ ಕ್ಷೇತ್ರವೂ ಕೂಡ ಒಂದು. ಇಂತಹ ಗೋಕರ್ಣ ಕ್ಷೇತ್ರ ದಕ್ಷಿಣ ಕಾಶಿ ಎಂಬುದಾಗಿ ಪ್ರಸಿದ್ಧವಾಗಿದೆ. ಅದಕ್ಕೆ ಪ್ರಧಾನವಾದ ಕಾರಣ ರಾವಣನಿಂದ ಸ್ಥಾಪಿತವಾದಂತಹ ಈಶ್ವರನ ಆತ್ಮಲಿಂಗ ಅಂತ. ಇದರ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸಿದರೆ ಈಗಾಗಲೇ ಹೇಳಿದ ಹಾಗೆ ಇಲ್ಲಿಯ ಕಥಾನಕ ಸ್ಥಳ ಪುರಾಣ ಬೇರೆ ಬೇರೆ ಪುರಾಣಗಳಂತೆ ಹಲವು ರೀತಿಯಾದ ವೈವಿಧ್ಯತೆಗಳನ್ನು ಹೊಂದಿದೆ. ಹಿಂದೆ ರಾವಣನು ಭಗವಂತನನ್ನು, ಈಶ್ವರನನ್ನು ತಪಸ್ಸು ಮಾಡ್ತಾನೆ. ಅದಕ್ಕೆ ಕಾರಣ ರಾವಣನ ತಾಯಿಯಾದ ಕೈಕಸೆಯು ಪ್ರತಿನಿತ್ಯವೂ ಕೂಡ ಸಮುದ್ರದ ತಟದಲ್ಲಿ ಮರಳಿನ ಈಶ್ವರನ ಲಿಂಗವನ್ನು ಮಾಡಿ ಪೂಜೆ ಮಾಡ್ತಾ ಇರ್ತಾಳೆ. ಒಂದು ದಿನ ಸಮುದ್ರದ ಅಲೆಗಳಿಗೆ ಆ ಈಶ್ವರ ಲಿಂಗ ಕೊಚ್ಚಿ ಹೋಗುತ್ತೆ. ಅದನ್ನು ಕಂಡು ಬಹಳಷ್ಟು ದುಃಖಿತಳಾಗ್ತಾಳೆ ಕೈಕಸೆ. ಅದನ್ನು ನೋಡಿದ ರಾವಣ ತನ್ನ ತಾಯಿಗೆ ಹೀಗಾಯ್ತಲ್ಲ ಎನ್ನುವಂಥ ವ್ಯಥೆಯಿಂದ ಸಾಕ್ಷಾತ್ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಆ ಸಂದರ್ಭದಲ್ಲಿ ರಾವಣನ ತಪಸ್ಸಿಗೆ ಮೆಚ್ಚಿದ ಈಶ್ವರ ತನ್ನನ್ನೇ ಲಿಂಗದ ರೂಪದಲ್ಲಿ ಕೊಡ್ತಾನೆ. ಅದನ್ನು ಕೊಡುವಾಗ ಒಂದು ಮಾತನ್ನು ಹೇಳ್ತಾನೆ, ರಾವಣ, ಇದು ಅತ್ಯಂತ ಪೂಜನೀಯವಾಗಿರುವಂತಹ ನನ್ನ ಸನ್ನಿಧಾನ. ಈ ಒಂದು ಸನ್ನಿಧಾನವನ್ನು ನೀನು ತೆಗೆದುಕೊಂಡು ಹೋಗುವಾಗ ಎಲ್ಲಿಯೂ ಭೂಮಿಯಲ್ಲಿ ಇಡಬೇಡ. ನೀನು ಎಲ್ಲಿ ಸಂಕಲ್ಪ ಮಾಡಿದ್ದೀಯೋ ಅಲ್ಲಿಯೇ ಇಡಬೇಕು. ಒಂದು ವೇಳೆ ಎಲ್ಲಿಯಾದರೂ ನೀನು ಇದನ್ನು ಇಟ್ಟರೆ ಅದು ಅಲ್ಲಿಯೇ ಸ್ಥಾಪಿತವಾಗ್ತದೆ, ಬಹಳ ಎಚ್ಚರಿಕೆ ಎಂಬುದಾಗಿ ರುದ್ರದೇವರು ರಾವಣನಿಗೆ ತನ್ನ ಆತ್ಮವನ್ನು, ತನ್ನ ಲಿಂಗವನ್ನು ಅನುಗ್ರಹಿಸ್ತಾರೆ. ಈ ಥರದಲ್ಲಿ ಆ ಲಿಂಗವನ್ನು ತೆಗೆದುಕೊಂಡು ಬರುವಾಗ ಎಲ್ಲ ದೇವತೆಗಳೆಲ್ಲರೂ ಕೂಡ ಭಗವಂತನಿಗೆ ಶರಣಾಗ್ತಾರೆ. ಒಂದು ವೇಳೆ ಈ ಲಿಂಗವೇನಾದರೂ ಲಂಕೆಯಲ್ಲಿ ಸ್ಥಾಪಿತವಾದರೆ ಅವನು ಅಜೇಯನಾಗ್ತಾನೆ ಎನ್ನುವ ಕಾರಣದಿಂದ ಭಗವಂತನಿಗೆ ಶರಣಾದಾಗ ಭಗವಂತ ಅವರನ್ನು ಅನುಗ್ರಹಿಸ್ತಾನೆ. ವಿಘ್ನೇಶ್ವರನನ್ನು ವಟುವಿನ ರೂಪದಲ್ಲಿ ಕಳುಹಿಸಿಕೊಡ್ತಾನೆ. ರುದ್ರದೇವರ ಈ ಒಂದು ಲಿಂಗವನ್ನು ತೆಗೆದುಕೊಂಡು ಬರುವಾಗ ಭಗವಂತ ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡವಾಗಿ ಹಿಡಿತಾನೆ. ಆ ಸಂದರ್ಭದಲ್ಲಿ ಸಂಧ್ಯೆಯ ಕಾಲವಾಯಿತು ಎಂಬುದಾಗಿ ತಿಳಿದ ಭ್ರಾಂತನಾದ ರಾವಣ ಅಲ್ಲಿ ಆ ಲಿಂಗವನ್ನು ಎಲ್ಲಿಯಾದರೂ ಇಡಬೇಕಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರುವಾಗ ಅಲ್ಲಿಯೇ ವಟು ರೂಪದಲ್ಲಿರುವ ಗಣಪತಿ ಕಾಣಿಸ್ತಾನೆ. ಗಣಪತಿಯ ಕೈಯಲ್ಲಿ ಈ ಲಿಂಗವನ್ನು ಕೊಡ್ತಾನೆ. ವಟುವೆ, ಇದನ್ನು ಹಿಡಿದುಕೋ, ನಾನು ಆದಷ್ಟು ಬೇಗನೆ ಸಂಧ್ಯೆಯನ್ನು ಮುಗಿಸಿ ನಾನು ಬರ್ತೇನೆ ಅಂತ ಆ ವಟುವಿಗೆ ಕೊಡ್ತಾನೆ. ಆದರೆ ಇಲ್ಲಿ ಗಣಪತಿಯಾದರೂ ಕೂಡ ಅವನೇನು ಹೇಳ್ತಾನೆ, ಇಷ್ಟು ಭಾರವಾದ ಲಿಂಗವನ್ನು ನಾನು ಹೊತ್ತಿರಲು ಸಾಧ್ಯ ಇಲ್ಲ. ಯಾವಾಗ ನನಗೆ ಭಾರ ಆಗ್ತದೆ ಆಗ ನಿನ್ನನ್ನು 3 ಬಾರಿ ನಾನು ಕರೀತೇನೆ. ಆ 3 ಬಾರಿ ಕರೆಯೋದರ ಒಳಗಾಗಿ ನೀನು ಬರಬೇಕು, ಇಲ್ಲ ಅಂದರೆ ನಾನು ಇಲ್ಲಿಯೇ ಇಟ್ಟುಬಿಟ್ಟು ಹೋಗಿಬಿಡುತ್ತೇನೆ ಅಂತ
ಆ ವಟುರೂಪದ ಗಣಪತಿ ರಾವಣನಿಗೆ ತಿಳಿಸಿಕೊಡ್ತಾನೆ. ಹಾಗೇ ಆಗಲಿ ಎಂಬುದಾಗಿ ಒಪ್ಪಿದ ರಾವಣ ಸಂಧ್ಯೆಗೆ ತೆರಳುತ್ತಾನೆ. ಇದೇ ಕಾಲವನ್ನು ಕಾಯ್ತಾ ಇದ್ದ ವಟುರೂಪದ ಗಣಪತಿ ಬಹಳಷ್ಟು ಶೀಘ್ರದಲ್ಲಿಯೇ ರಾವಣನನ್ನು 3 ಬಾರಿ ಕರೀತಾನೆ. ಆದರೆ ಅಲ್ಲಿ ರಾವಣ ಬರೋದಿಲ್ಲ. ತಕ್ಷಣದಲ್ಲಿ ಅದನ್ನು ಭೂಸ್ಥಾಪಿತವನ್ನಾಗಿ ಮಾಡಿಬಿಡುತ್ತಾನೆ. ದಡದಡ ಅಂತ ಓಡಿ ಬಂದ ರಾವಣ ನೋಡ್ತಾನೆ, ಆ ಲಿಂಗ ಭೂಸ್ಥಾಪಿತವಾಗಿದೆ. ತಕ್ಷಣದಲ್ಲಿಯೇ ಅದನ್ನು ತೆಗೆಯಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡುತ್ತಾನೆ. ಅದು ಅನೇಕ ಭಾಗಗಳಾಗಿ ಆಚೀಚೆ ಹೋಗ್ತದೆ. ಅದು ಅಲ್ಲಲ್ಲಿ ಸ್ಥಾಪಿತವಾಗಿರತಕ್ಕಂತಹ ಮುರುಡೇಶ್ವರ ಈ ಥರದಲ್ಲಿ 7 ಲಿಂಗಗಳಾಗಿ ಅಲ್ಲಿ ಅದು ನೆಲೆಸುತ್ತೆ. ಇದು ಒಂದು ರೀತಿಯಾಗಿರತಕ್ಕಂತಹ ಒಂದು ಕಥೆ. ಇನ್ನೊಂದು ಪುರಾಣದ ರೀತಿಯಿಂದ ಒಮ್ಮೆ ಕೈಲಾಸದಿಂದ ರುದ್ರದೇವರು ಮೃಗರೂಪವನ್ನು ಧಾರಣೆ ಮಾಡಿ ಅದೃಶ್ಯರಾಗ್ತಾರೆ. ಎಲ್ಲ ದೇವತೆಗಳು ರುದ್ರನನ್ನು ಅರಸಿ ಬಂದಾಗ ರುದ್ರ ಕಾಣಿಸೋದಿಲ್ಲ. ಆಗ ಬ್ರಹ್ಮ, ವಿಷ್ಣು ಮೊದಲಾದ ಎಲ್ಲ ದೇವತೆಗಳು ಕೂಡ ಸೇರಿ ಅವನನ್ನು ಅರಸ್ತಾ ಮೃಗರೂಪದ ರುದ್ರದೇವರನ್ನು ಕಾಣುತ್ತಾರೆ. ಅಲ್ಲಿ ರುದ್ರದೇವರ ಆ ಮೃಗರೂಪದ ಕೋಡನ್ನು ಹಿಡಿತಾ ಇದ್ದಾರೆ. ಹಿಡಿದಾಗ ಅದರಲ್ಲಿ ಕೋಡು ಮಾತ್ರ ಇವರ ಕೈಗೆ ಸಿಗ್ತಾ ಇದೆ. ಮೃಗ ಅದೃಶ್ಯವಾಗ್ತಾ ಇದೆ. ಅದರಲ್ಲಿ 3 ಭಾಗವಾಗ್ತಾ ಇದೆ. ಅದರಲ್ಲಿ ಮಧ್ಯಭಾಗ ಶೃಂಗೇಶ್ವರ, ಬುಡ ಮತ್ತು ಮಧ್ಯ ಇವೆರಡೂ ಕೂಡ ಶೃಂಗೇಶ್ವರ ಎನ್ನುವ ರೀತಿಯಲ್ಲಿ ಪ್ರಸಿದ್ಧವಾಗ್ತದೆ. ಅಗ್ರಭಾಗ ದೇವೇಂದ್ರ ಅದನ್ನು ಹಿಡಿತಾನೆ. ಅದು ಸ್ವರ್ಗದಲ್ಲಿ ಸ್ಥಾಪಿತವಾಗ್ತದೆ. ಯಾವಾಗ ಇಂದ್ರಜಿತು ಇಂದ್ರನನ್ನು ಗೆಲ್ತಾನೆ, ಆಗ ಆ ಇಂದ್ರದೇವರು ಪೂಜೆ ಮಾಡ್ತಾ ಇದ್ದಂತಹ ಆ ಅಗ್ರಭಾಗದ ಲಿಂಗ ಅದು ರಾವಣನ ಕೈ ಸೇರ್ತಾ ಇದೆ. ರಾವಣ ಸ್ವರ್ಗದಿಂದ ಅದನ್ನು ತೆಗೆದುಕೊಂಡು ಬರುವಾಗ ಈ ಗಣಪತಿ, ಅದು ಮಹಾವಿಷ್ಣುವು ಸೂರ್ಯನಿಗೆ ಅಡ್ಡವಾಗಿ ಸುದರ್ಶನವನ್ನು ಇಡೋದು, ವಟುರೂಪದಲ್ಲಿ ಗಣಪತಿ ಬಂದು ಅದನ್ನು ಹಿಡಿದುಕೊಳ್ಳೋದು, ಇವನು ಸಂಧ್ಯೆಗೆ ಹೋಗುವುದು, ಇವೆಲ್ಲವೂ ಕೂಡ ಮುಂದಿನ ಕಥಾನಕ ಅದು ಸಮಾನವಾಗೇ ಇದೆ. ಹೀಗೆ ಒಂದು ಪುರಾಣ ಹೇಳ್ತಾ ಇದೆ. ಇನ್ನೊಂದು ಪುರಾಣ ಹೇಳುತ್ತದೆ, ಈ ಈಶ್ವರ ಪಾತಾಳದಲ್ಲಿ ತಪಸ್ಸು ಮಾಡ್ತಾ ಇದ್ದಂತೆ. ಯಾವಾಗ ಆ ತಪಸ್ಸು ಮಾಡ್ತಾ ಇದ್ದ, ಗೋರೂಪಧಾರಿಣಿಯಾದಂತಹ ತಪಸ್ಸು ಮಾಡಿ ಗೋರೂಪಧಾರಿಣಿಯಾದಂತಹ ಭೂದೇವಿಯ ಕರ್ಣರಂಧ್ರದಿಂದ ಆವಿರ್ಭೂತನಾಗ್ತಾ ಇದ್ದಾನೆ, ಹೊರಗಡೆ ಬರ್ತಾ ಇದ್ದಾನೆ. ಆದ್ದರಿಂದ ಅದನ್ನು ಗೋಕರ್ಣ ಎಂಬುದಾಗಿ ಕರೀತಾ ಇದ್ದಾರೆ. ಹೀಗೆ ಹಲವಾರು ಪುರಾಣಗಳು ಗೋಕರ್ಣದ ಕುರಿತಾಗಿ ಬಹಳ ವಿಶಿಷ್ಟವಾದ ಒಂದು ಮಾಹಿತಿಯನ್ನು ಒದಗಿಸಿ ಕೊಡ್ತಾ ಇದೆ. ಇಂತಹ ಗೋಕರ್ಣ ಕ್ಷೇತ್ರಕ್ಕೆ ಬಂದಂತಹ ವಾದಿರಾಜ ತೀರ್ಥರು ರುದ್ರದೇವರನ್ನು ಕುರಿತಾಗಿ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ವರ್ಣಿಸ್ತಾ ಇದ್ದಾರೆ. ಯೇ ವಿಷ್ಣೋ ಪದಪದ್ಮ ಚಿಂತನರತಾ ತತ್ಕರ್ಮ ನಿಷ್ಠಾಶ್ಚಯೇ ಯೇ ತದ್ಭಕ್ತ ಪರಾಯಣಾ ಶುಭಧಿಯ ಏರ್ಚಂತಿ ಮಾಂಚಾನಿಶಂ ಏಕಾಂತೆ ತದಭೀಷ್ಟಮಾಶು ವಸುಧೆ ದೇಹೀತಿ ಗಾಂ ಬೋಧಯನ್ ಶ್ರೀ ಗೋಕರ್ಣ ಕೃತಾಲಯೋ ವಿಜಯತೆ ದೇವಸ್ಸ ಗೌರೀಧವಃ ಎಂಬುದಾಗಿ. ಭೂದೇವಿಯ ಕರ್ಣಭಾಗ ಎಂಬುದಾಗಿ ಪ್ರಸಿದ್ಧವಾಗಿರುವಂತಹ ಗೋಕರ್ಣದಲ್ಲಿ ನೆಲೆ ನಿಂತ ರುದ್ರದೇವರು ಭೂಮಿಯನ್ನು ಕುರಿತು ಈ ಥರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ, ಯಾರು ಭಗವಂತನ ಪಾದ ಪದ್ಮಗಳ ಚಿಂತನೆಯಲ್ಲಿ ಆಸಕ್ತರಾಗಿರ್ತಾರೆ, ಭಗವಂತನ ಆರಾಧನೆಯಲ್ಲಿ ಯಾರು ಆಸಕ್ತರಾಗಿರ್ತಾರೆ, ಅಥವಾ ಯಾರು ಭಗವದ್ಭಕ್ತರ ಚಿಂತನೆ ಆರಾಧನೆಯಲ್ಲಿ ರತರಾಗಿರುತ್ತಾರೆ, ಅಂತಹ ನನ್ನನ್ನೂ ವಿಷ್ಣು ಭಕ್ತನೆಂಬುದಾಗಿ ಯಾರು ಚಿಂತನೆ ಮಾಡ್ತಿರ್ತಾರೆ, ಅಂಥವರನ್ನು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಕಾಯಿ, ಅವರನ್ನು ಸಂರಕ್ಷಣೆ ಮಾಡು ಎಂಬುದಾಗಿ ಏಕಾಂತದಲ್ಲಿ ಉಪದೇಶ ಮಾಡ್ತಾ ಇದ್ದಾರೋ ಏನೋ ಎನ್ನುವಂತೆ ತೋರ್ತಾ ಇದೆ ಅಂತ. ಯಾಕೆ ಅಂದರೆ, ಭಗವಂತನ ಆದೇಶದಿಂದ ರುದ್ರದೇವರು ಅಜ್ಞಾನವನ್ನು ಕೊಡ್ತಾ ಇದ್ದಾರೆ.